ದೇಶ ವಿಭಜನೆಗೂ ಮುನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತೆಗೆದುಕೊಂಡ ಮುನ್ನೆಚ್ಚರಿಕೆಯ ಕ್ರಮಗಳು. ಕಳೆದ ಸಂಚಿಕೆಯಲ್ಲಿ ನಾವು ಪಾಕಿಸ್ತಾನ ಬೇಡಿಕೆಯ ಪ್ರಸ್ತಾಪದ ವಿರುದ್ಧ ನಮ್ಮ ಮಹೋನ್ನತ ನಾಯಕರು ಏನೆಲ್ಲ ಹೇಳಿಕೆಗಳನ್ನು ನೀಡಿದ್ದರು ಎಂಬುದರ ಬಗ್ಗೆ ತಿಳಿಸಿದ್ದೇವೆ. ಇದಾದ ಬಳಿಕ 1946ರಲ್ಲಿ ಮುಸಲ್ಮಾನರು ಬಂಗಾಳದಲ್ಲಿ ಡೈರೆಕ್ಟ್ ಆಕ್ಷನ್ ಹೆಸರಿನಲ್ಲಿ ನಡೆಸಿದ ಹಿಂದೂಗಳ ಮಾರಣ ಹೋಮದ ಬಗ್ಗೆಯೂ ತಿಳಿದುಕೊಂಡಿದ್ದೇವೆ. ಮೊದಲೇ ಬ್ರಿಟಿಷರು ಒಡೆದು ಆಳುವ ನೀತಿಯಲ್ಲಿ ನಿಸ್ಸೀಮರು. ಅದಕ್ಕೆ ತಕ್ಕಂತೆ ಮುಸಲ್ಮಾನರ ಪಾಕಿಸ್ತಾನ ಬೇಡಿಕೆಯ ಪ್ರಸ್ತಾಪವು ತಾರಕಕ್ಕೆ ಏರಿತು. ಇಂತಹ ಸಮಯದಲ್ಲಿ ಗಾಂಧೀಜಿ, ನೆಹರು, ಪಟೇಲರಾದಿಯಾಗಿ ಎಲ್ಲಾ ನಾಯಕರು ಮಣಿಯಬೇಕಾಯಿತು. ಬ್ರಿಟಿಷರು ತಮ್ಮ ಒಡೆದು ಆಳುವ ನೀತಿಯನ್ನ ದೇಶ ಬಿಟ್ಟು ಹೋಗುವಾಗಲೂ ಬಳಸಿ ಭಾರತಕ್ಕೆ ಶಾಶ್ವತ ಸಮಸ್ಯೆಯೊಂದನ್ನ ಮಾಡಿಟ್ಟು ಹೋದ್ರು. ಇನ್ನೇನು ದೇಶ ವಿಭಜನೆಯಾಗಲಿದೆ, ಮುಸಲ್ಮಾನರಿಗಾಗಿ ಪ್ರತ್ಯೇಕ ಪಾಕಿಸ್ತಾನ ದೇಶ ರಚನೆಯಾಗಲಿದೆ ಎಂಬ ಸುದ್ದಿಗಳು ಎಲ್ಲೆಡೆಯಿಂದ ಕೇಳಿ ಬರತೊಡಗಿತು. ಇಂತಹ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಆಗಿನ ಸರಸಂಘ ಚಾಲಕರಾದ ಶ್ರೀ ಗುರೂಜಿ ಅವರ ನೇತೃತ್ವದಲ್ಲಿ ದೇಶ ವಿಭಜನೆಯ ಸಂದರ್ಭದಲ್ಲಿ ಆಗಬಹುದಾದ ಅನಾಹುತಗಳು, ದುರ್ಘಟನೆಗಳ ಬಗ್ಗೆ ಅವಲೋಕನವನ್ನ ಮಾಡಿತು. ದೇಶ ವಿಭಜನೆಯ ಸಂದರ್ಭದಲ್ಲಿ ಆಗಬಹುದಾದ ಅನಾಹುತಗಳನ್ನು ತಡೆಯಲು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿತು. ಪಂಜಾಬ್ ಪ್ರಾಂತ್ಯದಲ್ಲಿ ಹೆಚ್ಚಾದ ಸಂಘದ ಚಟುವಟಿಕೆಗಳು. ಯಾವಾಗ ಪಾಕಿಸ್ತಾನದ ರಚನೆಯ ಪ್ರಸ್ತಾಪಕ್ಕೆ ಹೆಚ್ಚಿನ ಹಕ್ಕೊತ್ತಾಯ ಕೇಳಿ ಬಂತೋ ಆಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ಪ್ರಾಂತ್ಯದಲ್ಲಿ ಅಂದರೆ ಅವಿಭಜಿತ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯದಲ್ಲಿ ಸಂಘ ಕಾರ್ಯದ ವಿಸ್ತಾರಕ್ಕೆ ಹೆಚ್ಚಿನ ಒತ್ತು ನೀಡಿತು. ನಿತ್ಯ ಶಾಖೆಯ ವಿಸ್ತಾರಕ್ಕಾಗಿ ಸಂಘವು ಪ್ರಚಾರಕರನ್ನ ಕಳುಹಿಸಿತು. ಪಂಜಾಬ್ನ ರಾವಲ್ಪಿಂಡಿ, ಲವಪುರ, ಅಮೃತಸರ, ಜಲಂಧರ್, ಅಂಬಾಲಾ, ಪೇಶಾವೆ ಮೊದಲಾದ ನಗರಗಳಲ್ಲಿ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಹಿಂದೂ ಬಂಧುಗಳು ಶಾಖೆಗಳಿಗೆ ಸೇರ್ಪಡೆಗೊಳ್ಳುವ ಪ್ರಕ್ರಿಯೆ ಹೆಚ್ಚಿತು. ಇದರ ಅಭಿವ್ಯಕ್ತಿಯಾಗಿ ಎಂಬಂತೆ ಆಗಿನ ಇಂಗ್ಲಿಷ್ ದೈನಿಕ ಟ್ರಿಬ್ಯೂನ್ ಪಂಜಾಬ್ ಹಿಂದೂಸ್ತಾನದ ಖಡ್ಗ ಹಸ್ತ ಮತ್ತು RSS ಪಂಜಾಬ್ನ ಖಡ್ಗ ಹಸ್ತ ಎಂಬ ಮುಖ್ಯ ಶೀರ್ಷಿಕೆಯನ್ನ ಪ್ರಕಟಿಸಿತು. ಇದರಿಂದಾಗಿ ಚಿಂತಿತವಾದ ಮುಸ್ಲಿಂ ಲೀಗ್ ತನ್ನ ಮುಖವಾಣಿ ಡಾನ್ ಪತ್ರಿಕೆಯಲ್ಲಿ ಕಾಂಗ್ರೆಸ್ ನಾಯಕರೇನಾದರೂ ಮುಸಲ್ಮಾನರ ಸಹಕಾರ ಅಪೇಕ್ಷಿಸುವುದೇ ಆದಲ್ಲಿ ಅವರು ಸಂಘವನ್ನ ಈ ಕೂಡಲೇ ನಿಷೇಧಿಸಲು ಒತ್ತಾಯಿಸಬೇಕು ಎಂದು ಬರೆಯಿತು. ಸಂಘದ ಸರಸಂಘ ಚಾಲಕರಾದ ಶ್ರೀ ಗುರೂಜಿ ಅವರು ಬಾಬಾ ಸಾಹೇಬ್ ಆಪ್ಟೆ ಮತ್ತು ಬಾಳಾ ಸಾಹೇಬ್ ದೇವರಸ್ ಅವರು ವಿಭಜನೆಗೆ 3 ತಿಂಗಳ ಮುಂಚಿತವಾಗಿ ಪಂಜಾಬ್ ಪ್ರಾಂತ್ಯದಲ್ಲಿ ವ್ಯಾಪಕ ಪ್ರವಾಸವನ್ನ ಮಾಡಿದರು. ಹೀಗೆ ಅವರಿಗೆ ಅಲ್ಲಿನ ಸ್ಥಳೀಯ ತಳಮಟ್ಟದ ಪರಿಸ್ಥಿತಿಯ ಅನುಭವಕ್ಕೆ ಬರತೊಡಗಿತು. ಆ ಸಮಯದಲ್ಲಿ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯದಲ್ಲಿ ಸಂಘದ ಚಟುವಟಿಕೆಗಳು ವ್ಯಾಪಕವಾಗಿ ಹೆಚ್ಚಾದವು. ಹೆಚ್ಚು ಹಿಂದೂ ತರುಣರು ನಿತ್ಯ ಶಾಖೆಗೆ ಬರತೊಡಗಿದರು. ಆ ಸಮಯದಲ್ಲಿ ಸಿಂಧ್ ಪ್ರಾಂತ್ಯದಲ್ಲಿ 80ಕ್ಕೂ ಹೆಚ್ಚು ನಿತ್ಯ ಶಾಖೆಗಳು ನಡೆಯುತ್ತಿದ್ದವು. ಲಾಲ್ ಕೃಷ್ಣ ಅಡ್ವಾಣಿ ಸೇರಿದಂತೆ 52 ಜನ ಪೂರ್ಣಾವಧಿ ಕಾರ್ಯಕರ್ತರು ಆ ಸಮಯದಲ್ಲಿ ಸಂಘದ ಕೆಲಸ ಮಾಡುತ್ತಿದ್ದರು. ಅವಿಭಜಿತ ಪಂಜಾಬ್ನಲ್ಲಿ 1500ಕ್ಕೂ ಹೆಚ್ಚು ಶಾಖೆಗಳು ನಡೆಯುತ್ತಿದ್ದವು. ಅಲ್ಲಿನ ಸಂಘದ ಕಾರ್ಯಚಟುವಟಿಕೆಗಳ ವಿಸ್ತಾರಕ್ಕಾಗಿ ನಾಗಪುರದಿಂದ KD ಜೋಶಿ, ದಿಗಂಬರ್ ಪಾತೂರ್ಕರ್ ಮತ್ತು ಮೋರೇಶ್ವರ್ ಮುಂಜಿಯವರನ್ನ ಪ್ರಚಾರಕರನ್ನಾಗಿ ಸಂಘ ಕಳುಹಿಸಿಕೊಟ್ಟಿತು. ಪಂಜಾಬ್ ಪರಿಹಾರ ಸಮಿತಿ ಮತ್ತು ಹಿಂದೂ ಸಹಾಯತ ಸಮಿತಿ ರಚನೆ. ವಿಭಜನೆಯ ಅಂತಿಮ ಕಾಯ್ದೆಗೆ ಕೆಲವು ತಿಂಗಳ ಮೊದಲು ಭಾರತದ ವಿಭಜನೆಯ ಯೋಜನೆಯನ್ನ ಕಾರ್ಯಗತಗೊಳಿಸಲು ಬ್ರಿಟಿಷ್ ಸರ್ಕಾರವು ಧರ್ಮದ ಆಧಾರದ ಮೇಲೆ ಸೈನ್ಯ ಮತ್ತು ಪೊಲೀಸರನ್ನ ವಿಭಜಿಸಿತ್ತು. ಹೀಗಾಗಿ ಸಿಂಧ್, ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಬಂಗಾಳದ ವ್ಯಾಪ್ತಿಗೆ ಬರುವ ಪ್ರದೇಶಗಳನ್ನ ಮುಸ್ಲಿಂ ಪ್ರಾಬಲ್ಯದ ಸೇನಾ ಪೊಲೀಸ್ ಪಡೆಗಳ ನೇತೃತ್ವದಲ್ಲಿ ಇರಿಸಲಾಯಿತು. ಹೀಗಾಗಿ ಈ ಪ್ರದೇಶಗಳಲ್ಲಿನ ಹಿಂದೂಗಳು ಭಯಭೀತರಾದರು. ಆ ಹಿಂದೂಗಳನ್ನು ತಲುಪಲು ಶ್ರೀ ಗುರೂಜಿ ಅವರು ಮತ್ತು ಮಾಧವರಾವ್ ಮುಳೆ ಅವರು ಉಪಕ್ರಮಗಳನ್ನು ಕೈಗೊಂಡರು. ಪಂಜಾಬ್ ಪರಿಹಾರ ಸಮಿತಿ ಮತ್ತು ಹಿಂದೂ ಸಹಾಯತ ಸಮಿತಿಗಳನ್ನು ಸ್ಥಾಪಿಸಿದರು. ಈ ಎರಡೂ ಚಟುವಟಿಕೆಗಳ ಕೇಂದ್ರವನ್ನು ಲಾಹೋರ್ನಲ್ಲಿ ಆರಂಭ ಮಾಡಿತು. ಪಂಜಾಬ್ ಪ್ರಾಂತದ ಆಗಿನ ಸಂಘ ಚಾಲಕ್ ರಾಯ್ ಬಹದ್ದೂರ್ ಬದ್ರಿದಾಸ್ ಈ ಸಮಿತಿಯ ಅಧ್ಯಕ್ಷರಾಗಿದ್ದರು ಮತ್ತು ಡಾಕ್ಟರ್ ಗೋಕುಲ್ ಚಂದ್ ನಾರಂಗ್ ಖಜಾಂಜಿ ಆಗಿದ್ದರು. ಈ ಸಮಿತಿಯು ಹಿಂದೂಗಳ ರಕ್ಷಣೆಗಾಗಿ ವ್ಯಾಪಕವಾಗಿ ಕೆಲಸ ಮಾಡಿತು. ದೇಶ ವಿಭಜನೆಯ ಅಧಿಕೃತ ಪ್ರಕಟಣೆ. ಸಂಘ ಶಿಕ್ಷಾ ವರ್ಗದ 1947ರ ಜೂನ್ 3ರಂದು ದೇಶ ವಿಭಜನೆಯ ಅಧಿಕೃತ ಪ್ರಕಟಣೆ ಹೊರಬಂತು. ಈ ಸಮಯದಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿ 2 ಕಡೆ ಸಂಗರೂರ್ ಮತ್ತು ಪಹ್ವಾಡಾದಲ್ಲಿ ಸಂಘ ಶಿಕ್ಷಾ ವರ್ಗ ನಡೆಯುತ್ತಿತ್ತು. ಪಹ್ವಾಡಾದಲ್ಲಿ 1400 ಶಿಕ್ಷಾರ್ಥಿಗಳಿದ್ದರೆ ಸಂಗರೂರ್ನಲ್ಲಿ 2300 ಶಿಕ್ಷಾರ್ಥಿಗಳು ಭಾಗವಹಿಸಿದ್ದರು. ಎರಡೂ ಕಡೆ ಹಿಂದೂಗಳು ಮತ್ತು ಸಿಖ್ಖರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಗುರೂಜಿ ಅವರು ಸಂಗರೂರು ಸಂಘ ಶಿಕ್ಷಾ ವರ್ಗಕ್ಕೆ ತೆರಳಿದರು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಗುರೂಜಿ ಅವರು ಎರಡೂ ಸಂಘ ಶಿಕ್ಷಾ ವರ್ಗವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಸ್ವಯಂ ಸೇವಕರನ್ನ ಸ್ವಸ್ಥಾನಕ್ಕೆ ಕಳುಹಿಸಿದರು. ಅಲ್ಲಿ ಸ್ಥಾನೀಯ ಇನ್ನಿತರ ಸ್ವಯಂ ಸೇವಕರ ಜೊತೆಗೂಡಿ ಸುರಕ್ಷಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಸೂಚನೆ ನೀಡಿದರು. ಹೀಗೆ ದೇಶ ವಿಭಜನೆಗೂ ಮುನ್ನ ಪಾಕಿಸ್ತಾನ ಪ್ರಾಂತದ ಹಿಂದೂಗಳ ರಕ್ಷಣೆಗಾಗಿ ಏನೆಲ್ಲ ಉಪಕ್ರಮಗಳನ್ನು ತೆಗೆದುಕೊಳ್ಳಬೇಕಿತ್ತೋ ಅದನ್ನೆಲ್ಲವನ್ನ ಮಾಡಿತು.